ಟೈಮ್. ಅಷ್ಟಕ್ಕೂ ಈ ಟೈಮ್ ನಿಜಕ್ಕೂ ಬದಲಾಗ್ತಾ ಇದೆ. ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ತನ್ನದೇ ಆದ ಅಧಿಕೃತವಾದ ಲೀಗಲ್ ಟೈಮ್ ಅನ್ನ ಜಾರಿಗೆ ತರ್ತಾ ಇದೆ. ಅದೇ ಒನ್ ನೇಷನ್ ಒನ್ ಟೈಮ್. ಅಷ್ಟಕ್ಕೂ ಏನಿದು ಒನ್ ನೇಷನ್ ಒನ್ ಟೈಮ್? ಸ್ವತಂತ್ರ ಸಿಕ್ಕಿ 78 ವರ್ಷಗಳ ಬಳಿಕ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭಾರತ ತನ್ನದೇ ಆದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅನ್ನ ಅಳವಡಿಸಿಕೊಳ್ಳೋಕೆ ಸಜ್ಜಾಗಿದೆ. ಬೆಂಗಳೂರು ಸೇರಿದಂತೆ ಭಾರತದ 5 ಭಾಗಗಳಲ್ಲಿ ಅಟಾಮಿಕ್ ಕ್ರಿಸ್ಟಲ್ ಲ್ಯಾಬ್ಗಳನ್ನು ತೆರೆದು ಲೀಗಲ್ ಟೈಮ್ ಅನ್ನ ಜಾರಿಗೆ ತರಲಿದೆ. ಈ ಅಟಾಮಿಕ್ ಕ್ರಿಸ್ಟಲ್ ಇಂದ ಟೈಮ್ ಹೇಗೆ ನೋಡೋದು? ಪರಮಾಣು ಸ್ಫಟಿಕಗಳು ಬೆಳಕನ್ನ ಹೀರಿಕೊಳ್ಳುವಾಗ ಅಥವಾ ಹೊರಸೂಸುವಾಗ ನಿರ್ದಿಷ್ಟ ಮತ್ತು ಅಳೆಯಬಹುದಾದ ಫ್ರೀಕ್ವೆನ್ಸಿ ರಿಲೀಸ್ ಮಾಡುತ್ತೆ. ಈ ಫ್ರೀಕ್ವೆನ್ಸಿ ನಿಖರ ಮತ್ತು ಸ್ಥಿರವಾಗಿರುತ್ತೆ. ಹೀಗಾಗಿ ಇದನ್ನ ಸಮಯ ಪಾಲನೆಗೆ ಬಳಸೋಕೆ ಸೂಕ್ತವಾಗಿದೆ. ಇಷ್ಟು ವರ್ಷ ಭಾರತ US ಅಟಾಮಿಕ್ ಕ್ರಿಸ್ಟಲ್ ಟೈಮ್ನ ಬಳಸ್ತಿತ್ತು. ನಾವು ಬಳಸ್ತಾ ಇರೋ ಮೊಬೈಲ್ ಸೇರಿದಂತೆ ಡಿಜಿಟಲ್ ಗ್ಯಾಜೆಟ್ಗಳಲ್ಲಿ US ಟೈಮ್ ಸಿಂಕ್ರನೈಸ್ ಆಗ್ತಿದೆ. ಇದೀಗ ಭಾರತದ್ದೇ ಆದ ಅಟಾಮಿಕ್ ಕ್ರಿಸ್ಟಲ್ಸ್ ಮೂಲಕ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಬಳಸಲು ಮುಂದಾಗಿರುವುದು ಆತ್ಮನಿರ್ಭರ ಭಾರತಕ್ಕೆ ಸಾಕ್ಷಿಯಾಗಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆ, CSIR, NPL ಮತ್ತು ಇಸ್ರೋ ಸಹಯೋಗದಲ್ಲಿ ಜಾರಿಗೆ ತರುತ್ತಿರುವ ಈ ಯೋಜನೆಯಿಂದ ದೇಶದಲ್ಲಿ ನಿಖರ ಮತ್ತು ಏಕರೂಪದ ಸಮಯ ಪ್ರಸರಣವಾಗಲಿದೆ. ಸ್ವದೇಶಿ ನೆಟ್ವರ್ಕ್ ಟೈಮ್ ಪ್ರೋಟೋಕಾಲ್ ಮತ್ತು ಪ್ರಿಸಿಷನ್ ಟೈಮ್ ಪ್ರೋಟೋಕಾಲ್ ಮೂಲಕ ಸಮಯದ ಪ್ರಸರಣವನ್ನ ಮಾಡಲಾಗುತ್ತದೆ. ಡಿಜಿಟಲ್ ಯುಗದಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಈ ಹಿಂದೆ ಕಾರ್ಗಿಲ್ ಯುದ್ಧದ ವೇಳೆ ಅಮೆರಿಕ ನಮಗೆ US GPS ಸಿಸ್ಟಮ್ ಮತ್ತು ನಿರ್ದಿಷ್ಟವಾದ ಸಮಯವನ್ನ ನೀಡೋಕೆ ನಿರಾಕರಿಸಿತ್ತು. ಇಂದು ನಮ್ಮದೇ ಆದ ಲ್ಯಾಬ್ನಿಂದ ಟೈಮ್ ಸಿಂಕ್ರನೈಸ್ ಮಾಡುವ ಮೂಲಕ ದೇಶದಲ್ಲಿ ಏಕೀಕೃತ ಸಮಯದ ವ್ಯವಸ್ಥೆ ಜಾರಿಯಾಗಲಿದೆ. ರಾಷ್ಟ್ರದ ಭದ್ರತೆ, ಮಿಸೈಲ್ ಬಳಕೆ ಸೇರಿದಂತೆ ಸಮಯ ಪರಿಪಾಲನೆ ಮಾಡುವ ಸ್ಥಳಗಳಲ್ಲಿ ಸಮಯದ ಅದಲು ಬದಲು ಆಗೋದನ್ನು ತಪ್ಪಿಸೋಕೆ ಈ ನೂತನ ವ್ಯವಸ್ಥೆ ಅಲ್ಟಿಮೇಟ್ ಗೇಮ್ ಚೇಂಜರ್. ಅಷ್ಟೇ ಅಲ್ಲ, ಡಿಜಿಟಲ್ ಟ್ರಾನ್ಸಾಕ್ಷನ್, ಸೈಬರ್ ಸೆಕ್ಯೂರಿಟಿ, ನ್ಯಾವಿಗೇಷನ್, ದೂರಸಂಪರ್ಕ, ಇಂಟರ್ನೆಟ್, ಬ್ಯಾಂಕಿಂಗ್, ಪವರ್ ಗ್ರಿಡ್ ಸಿಂಕ್ರನೈಸೇಷನ್, 5G ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IoTನಲ್ಲಿ ನಿಖರತೆಯನ್ನು ಹೆಚ್ಚಿಸುತ್ತೆ. ಸಾರಿಗೆ ಮತ್ತು ಸಂವಹನದಲ್ಲಿ ಸಮಯ ಪಾಲನೆ, ನ್ಯಾಯಸಮ್ಮತ ಪಾರದರ್ಶಕತೆಯನ್ನು ಕೂಡ ಖಚಿತಪಡಿಸುತ್ತೆ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು. ಇದು ನವಭಾರತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತದ ಭದ್ರತೆ ಮತ್ತು ಭಾರತದೇ ಆದ ಸಮಯ ಪ್ರಸರಣದತ್ತ ಇಟ್ಟ ಮಹತ್ವದ ಹೆಜ್ಜೆ. ಒನ್ ನೇಷನ್ ಒನ್ ಟೈಮ್.